ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತು ಹೇರ್ಗೆ ಮೆಹಂದಿನ ಹೇಗೆ ಅಪ್ಲೈ ಮಾಡೋದು, ಹಾಗೆ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ನ ಸೇರಿಸಿದ್ರೆ ಕೂದಲು ಒಳ್ಳೆ ಕಲರ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಾಗೆಲ್ಲ ಚಿಕ್ಕ ಮಕ್ಕಳು ಅನ್ನೋ ಆಗಿಲ್ಲ, ವಯಸ್ಸಾದವರು ಅನ್ನೋ ಆಗಿಲ್ಲ, ಪ್ರತಿಯೊಬ್ಬರು ತಲೆ ಕೂದಲು ಕೂಡ ಬೆಳ್ಳಗಾಗ್ತಾ ಇದ್ದಾವೆ. ಹಾಗಾಗಿ ಈ ಅಂಗಡಿಲಿ ಸಿಗೋ ಕೆಮಿಕಲ್ ಆಗಿರೋ ಡೈನ ಯೂಸ್ ಮಾಡೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಸೈಡ್ ಎಫೆಕ್ಟು ಕೂಡ ಆಗುತ್ತೆ. ಕೆಲವೊಬ್ಬರಿಗೆ ಒದಗಿ ಬರಲ್ಲ. ಹಾಗಾಗಿ ಈ ರೀತಿ ಮೆಹಂದಿನ ನೀವು ತಿಂಗಳಿಗೆ 1ರಿಂದ 2 ಬಾರಿ ಅಪ್ಲೈ ಮಾಡೋದ್ರಿಂದ ನ್ಯಾಚುರಲ್ಲಾಗಿ ಹೇರ್ ಕಲರ್ ಮಾಡ್ಕೋಬೋದು. ಹಾಗಿದ್ರೆ ಈ ಹೇರ್ ಕಲರ್ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಹೆನ್ನಾ ಪೌಡರ್ನ 2.5 ಚಮಚದಷ್ಟು ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸನ್ರೈಸ್ ಹೆನ್ನಾ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಬ್ರ್ಯಾಂಡ್ದಾದರೂ ತೊಗೋಬೋದು, ಒಳ್ಳೆ ಕ್ವಾಲಿಟಿದೇ ತೊಗೊಳ್ಳಿ. 2.5 ಚಮಚದಷ್ಟು ಹೆನ್ನಾ ಪೌಡ್ರಿಗೆ 1 ಚಮಚದಷ್ಟು ಕಾಫಿ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಕಾಫಿ ಪೌಡ್ರು ಅದು ಕೂಡ ಯಾವ ಬ್ರ್ಯಾಂಡಾದರೂ ತೊಗೊಳ್ಳಿ. ನಾನು ನಾರ್ಮಲಾಗಿ ಕುದಿಸ್ಬಿಟ್ಟು ಮಾಡ್ತಾರಲ್ಲ ಆ ಥರ ಕಾಫಿನ ಡೈರೆಕ್ಟಾಗಿ ಪುಡಿ ಮಾಡಿರೋ ಕಾಫಿ ಪೌಡ್ರನ್ನ ತೊಗೊತಾ ಇದ್ದೀನಿ. ಇದನ್ನು ಡಿಕಾಕ್ಷನ್ ಮಾಡಿ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ಪೌಡ್ರ್ ಹಾಕ್ಕೊಳ್ಳೋದ್ರಿಂದನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಈ ರೀತಿ ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಈ ರೆಮಿಡಿ ಅಂತ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೊಸರು ಕೂಡ ಹಾಕ್ತಾಯಿದ್ದೀನಿ. ಮೊಸರು ನಮ್ಮ ಹೇರಿಗೆ ಒಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಇದನ್ನು ಕಂಪಲ್ಸರಿ ಮೆಹಂದಿ ಹಚ್ಚಬೇಕಾದ್ರೆ ಯೂಸ್ ಮಾಡಲೇಬೇಕು. ಮೆಹಂದಿ ಹಚ್ಚಿದಾಗ ಕೂದಲು ಡ್ರೈ ಆಗುತ್ತೆ. ಹಾಗೆ ಇದಕ್ಕೆ ಬೀಟ್ರೂಟ್ ರಸನ ಹಾಕ್ತಾಯಿದ್ದೀನಿ. ಇದನ್ನು ನೀರು ಹಾಕಿ ಕಲಿಸ್ಬಾರ್ದು, ಬೀಟ್ರೂಟ್ ರಸದಲ್ಲೇ ಕಲಿಸ್ಬೇಕು. ನಾನು ಇದನ್ನು ಬೀಟ್ರೂಟ್ ತುರಿದ್ಬಿಟ್ಟು ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ಹಸಿ ರಸನೇ ತೊಗೊತಾ ಇದ್ದೀನಿ. ನೀವು ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಆಮೇಲೆ ಕೂಡ ಇದಕ್ಕೆ ಕಲಿಸ್ಕೋಬೋದು. ಹಾಗೆ ತುರಿದ್ಬಿಟ್ಟು ಕೂಡ ಕುದಿಸ್ಕೊಂಡು ಹಾಕ್ಕೋಬೋದು. ಆದರೆ ಕುದಿಸಿದರೆ ಅದರಲ್ಲಿರೋ ಅಂಶ ಎಲ್ಲ ಹೊರಟೋಗುತ್ತೆ ಅಂತ ನನ್ನ ಥಾಟು. ಹಾಗಾಗಿ ನಾನು ಹಸಿ ರಸನೇ ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಬೀಟ್ರೂಟ್ನ ಕುದಿಸ್ಬಿಟ್ಟು ಬೀಟ್ರೂಟ್ ರಸನ ಯೂಸ್ ಮಾಡಿಕೊಂಡು ಮೆಹಂದಿ ಅಪ್ಲೈ ಮಾಡ್ತಿದ್ದೀರೋ ಅವರು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ತುಂಬಾ ಗೊತ್ತಾಗುತ್ತೆ. ಹಸಿ ರಸದಲ್ಲಿ ತುಂಬಾ ಅಂಶಗಳು ಇರೋದ್ರಿಂದ ಬೇಗನೆ ರಿಸಲ್ಟ್ ಕೊಡುತ್ತೆ. ತುಂಬ ದಿನ ಕೂಡ ಕಲರು ಹಾಗೇ ಇರುತ್ತೆ. ಬೀಟ್ರೂಟು ಹೇರಿಗಷ್ಟೇ ಅಲ್ಲ, ನಮ್ಮ ಬಾಡಿಗೂ ಕೂಡ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ರಕ್ತಹೀನತೆ ಸಮಸ್ಯೆ ಇದೆಯೋ ಅವರು 1 ವಾರ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ರಕ್ತಹೀನತೆ ಸಮಸ್ಯೆಯಿಂದ ಮುಕ್ತರಾಗ್ತೀರಾ. ನೋಡಿ, ಈ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ. ನೋಡಲಿಕ್ಕೆ ಇಷ್ಟು ಸೂಪರಾಗಿ ಬಂದಿದೆ ಈ ಕಲರು. ಇನ್ನು ಹೇರಿಗೆ ಅಪ್ಲೈ ಮಾಡಿದರೆ ನಮ್ಮ ಹೇರು ಹೇಗೆ ಕಲರ್ ಆಗುತ್ತೆ ಅಂತ ನಿಮಗೆ ಕಲಿಸ್ಬೇಕಾದ್ರೇ ರಿಸಲ್ಟ್ ಗೊತ್ತಾಗುತ್ತೆ. ಈ ರೀತಿ ನೀವು ಕೂಡ ಹಸಿ ರಸನೇ ಯೂಸ್ ಮಾಡಿಕೊಂಡು ಮೆಹಂದಿ ಕಲಸಿದ ಮೆಹಂದಿನ ಅಪ್ಲೈ ಮಾಡಿಕೊಂಡು ಮ್ಯಾಕ್ಸಿಮಮ್ ಅಂದರೆ 1 ಅವರ್ ಅಷ್ಟೇ ಇಟ್ಕೋಬೇಕು. 1 ಅವರ್ ಆದಮೇಲೂ ಕೂಡ ಹಾಗೆ ಇಟ್ಕೋಬಾರ್ದು. 1 ಅವರ್ಗಿಂತ ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ತಲೆ ಕೂದಲು ಡ್ರೈ ಆಗುತ್ತೆ. ಹಾಗಾಗಿ ಯಾವುದೇ ಶಾಂಪೂ ಕೂಡ ಯೂಸ್ ಮಾಡ್ದೇ ಹೆಡ್ ಬಾತ್ ಮಾಡಿ ಮರುದಿನ ತಲೆಗೆ ಎಣ್ಣೆ ಅಪ್ಲೈ ಮಾಡಿಕೊಂಡು ಆವಾಗ ಶಾಂಪೂನ ಯೂಸ್ ಮಾಡಿಕೊಂಡು ತಲೆ ಸ್ನಾನ ಮಾಡಿ. ಒಳ್ಳೆ ರಿಸಲ್ಟ್ ಕೊಡುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಸದಾ ನಮ್ಮ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ. ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಧನ್ಯವಾದಗಳು.